ನೋಡಿ, ಅನುಮತಿ ಇಲ್ಲದೆ ಖಾಸಗಿ ಜಮೀನಿನಲ್ಲಿ ಬ್ಲಾಸ್ಟಿಂಗ್ ಅನ್ನು ಮಾಡಲಾಗಿದೆ. ಅಕ್ರಮವಾಗಿ ಬ್ಲಾಸ್ಟಿಂಗ್ ಮಾಡಿದವರ ವಿರುದ್ಧ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಕಂಪ್ರೆಸರ್ ಟ್ರ್ಯಾಕ್ಟರ್ ಸೇರಿ ಸ್ಫೋಟಕ್ಕೆ ಬಳಸಿದಂತಹ ಯಂತ್ರಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇಲ್ಲೊಂದು ಕಡೆ ಅನುಮತಿ ಇಲ್ಲದೇನೆ ಖಾಸಗಿ ಜಮೀನಿನಲ್ಲಿ ಬ್ಲಾಸ್ಟಿಂಗ್ ಆಗಿದೆ. ಅಕ್ರಮವಾಗಿ ಬ್ಲಾಸ್ಟಿಂಗ್ ಮಾಡಿದವರ ವಿರುದ್ಧ ಎಫ್ಐಆರ್ ಕೂಡ ಆಗಿದೆ. ಅನುಮತಿ ಇಲ್ಲದೆ ಖಾಸಗಿ ಜಮೀನಿನಲ್ಲಿ ಬ್ಲಾಸ್ಟಿಂಗ್ ಮಾಡಿದ್ದಾರೆ, ಅದು ಕೂಡ ಅಕ್ರಮವಾಗಿ ಬ್ಲಾಸ್ಟಿಂಗ್ ಮಾಡಿದ್ದಾರೆ. ಇವರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಕಂಪ್ರೆಸರ್ ಟ್ರ್ಯಾಕ್ಟರ್ ಸೇರಿ ಸ್ಫೋಟಕ್ಕೆ ಬಳಸಿದಂತಹ ಯಂತ್ರಗಳೇನಿದೆ ಅದನ್ನೆಲ್ಲ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅನುಮತಿ ಇಲ್ಲದೆ ಖಾಸಗಿ ಜಮೀನಿನಲ್ಲಿ ಬ್ಲಾಸ್ಟಿಂಗ್ ಮಾಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮವಾಗಿ ಬ್ಲಾಸ್ಟಿಂಗ್ ಮಾಡಿದ್ರು. ವಿರುದ್ಧವಾಗಿ ಎಫ್ಐಆರ್ ಕೂಡ ದಾಖಲಾಗಿದೆ. ಏನು ಟ್ರ್ಯಾಕ್ಟರ್ ಸೇರಿ ಈ ಸ್ಫೋಟಕಕ್ಕೆ ಬಳಸಿದಂತಹ ಹಲವು ಯಂತ್ರಗಳಿದಾವೆ, ಅವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ಖಾಸಗಿ ಜಮೀನೊಂದರಲ್ಲಿ ಅಕ್ರಮವಾಗಿ ಸ್ಫೋಟ ಮಾಡ್ತಿದ್ರ ಬಗ್ಗೆ ಬಂದಂತಹ ಖಚಿತ ಮಾಹಿತಿ ಮೇರೆಗೆ ಇದೀಗ ದಾಳಿ ನಡೆಸಿದ ಪೊಲೀಸರು ಆ ಒಂದು ಸ್ಫೋಟಕ್ಕೆ ಬಳಸಿದಂತಹ ಯಂತ್ರೋಪಕರಣಗಳಾಗಿರ್ಬೋದು ಅದನ್ನೆಲ್ಲ ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಅಕ್ರಮವಾಗಿ ಬ್ಲಾಸ್ಟಿಂಗ್ ಮಾಡಿರೋ ಆರೋಪದಡಿ ರೈತನ ವಿರುದ್ಧ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಈ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಆರೂರು ಗ್ರಾಮದ ಬಳಿ ನಡೆದಿದೆ. ಆರೂರು ಗ್ರಾಮದ ಮಂಜುನಾಥ್ ಎಂಬ ರೈತ ತಮ್ಮ ಜಮೀನಿನಲ್ಲಿದ್ದ ಬಂಡೆಗಳನ್ನು ಯಾವುದೇ ಪರವಾನಗಿ ಪಡೆಯದೆ ಅಕ್ರಮವಾಗಿ ಸ್ಫೋಟ ಮಾಡಿದ್ದು, ಈ ಬಗ್ಗೆ ಮಾಹಿತಿ ತಿಳಿದುಕೊಂಡಿದ್ದಾರೆ ಪೇರಸಂದ್ರ ಠಾಣಾ ಪೊಲೀಸರು. ಹಾಗಾಗಿ ಸ್ಫೋಟಕ್ಕೆ ಬಳಸಿದಂತಹ ಉಪಕರಣಗಳೇನಿದೆ ಅದನ್ನೆಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಆರೋಪಿ ಮಂಜುನಾಥ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಜಮೀನಿನಲ್ಲಿ ಮಾಡಿದಂತಹ ಸ್ಫೋಟಕ್ಕೆ ಜಿಲಿಟಿನ್ ಬಳಸಿಲ್ಲ, ಅದರ ಬದಲಾಗಿ ಸಿಡಿಮದ್ದು ಬಳಸಿ ಬಂಡೆ ಸ್ಫೋಟ ಮಾಡಿರೋದು ಪೊಲೀಸರಿಗೆ ತಿಳಿಸಿದ್ದಾರೆ. ಇನ್ನು ಈ ಘಟನೆ ಸಂಬಂಧ ಪೇರಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪೊಲೀಸರು ಮುಂದಿನ ಕ್ರಮ ಏನಿದೆ ಅದನ್ನ ಕೈಗೊಳ್ತಾ ಇದ್ದಾರೆ. ಸ್ಫೋಟ ಮಾಡಿರೋದು ಇದಕ್ಕೆ ಜಿಲೆಟಿನ್ ಬಳಸಿಲ್ಲ, ಅದ್ರ ಬದಲಾಗಿ ಸಿಡಿಮದ್ದು ಇದೆಯಲ್ಲ ಅದನ್ನ ಬಳಸಿ ಮಾಡಿರೋದು ಮೊದಲನೇ ತನಿಖೆಯಲ್ಲಿ ಗೊತ್ತಾಗಿದೆ. ಆದರೆ ಇನ್ನೂ ವಿಚಾರಣೆ ಕೂಡ ನಡೀತಾ ಇದೆ. ಆದರೆ ಏನೆಲ್ಲ ಈ ಒಂದು ಬ್ಲಾಸ್ಟಿಂಗಿಗೆ ಸಂಬಂಧಪಟ್ಟಂತೆ ಅವಶೇಷಗಳನ್ನ ಯೂಸ್ ಮಾಡ್ಕೊಂಡಿದ್ರು, ಯಂತ್ರೋಪಕರಣಗಳಿದ್ವು, ಆ ಟ್ಯಾಕ್ಟ್ರಿ ಏನಿತ್ತು ಅದೆಲ್ಲದನ್ನು ಕೂಡ ಇದೀಗ ವಶ ಮಾಡಿಕೊಂಡಿದ್ದಾರೆ ಪೊಲೀಸರು. ಅಕ್ರಮವಾಗಿ ಬ್ಲಾಸ್ಟಿಂಗ್ ಮಾಡಿರುವ ವಿರುದ್ಧ ಇದೀಗ ಎಫ್ಐಆರ್ ಕೂಡ ಆಗಿದೆ. ಕಾನೂನು ಬಾಹಿರವಾಗಿ ಯಾವತ್ತೂ ಹೋಗಬಾರ್ದು, ಯಾಕಂದ್ರೆ ಅಕ್ರಮವಾಗಿ ಬ್ಲಾಸ್ಟಿಂಗ್ ಮಾಡಿದವರ ವಿರುದ್ಧ ಎಫ್ಐಆರ್ ಆಗಿದೆ. ಅಲ್ಲಿ ಏನಾದ್ರು ಅವ್ರಿಗೆ ಸಮಸ್ಯೆ ಇತ್ತು ಅಂದ್ರೆ ಅದನ್ನ ಕಾನೂನು ಪ್ರಕಾರ ಹೇಳಬಹುದಾಗಿತ್ತು. ಆದ್ರೆ ಅವರೇ ಕಾನೂನಿಗೆ ತಿಳಿಸದೆ ಅಕ್ರಮವಾಗಿ ಅಲ್ಲಿ ಬ್ಲಾಸ್ಟಿಂಗ್ ಮಾಡಿರೋದ್ರಿಂದ ಇದು ಕಾನೂನು ರೀತಿಯಲ್ಲಿ ಒಂದು ದೊಡ್ಡ ಅಪರಾಧವೇ ಸರಿ.